ಸದಾನಂದ ಭಾಮನೆಯವರು ಇಂಥ ಕೆಲವು ಜನ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರಿಂದ ಇವತ್ತು ಅವ್ರ ಬಂಧನ ಆಗಿದೆ, ಎನ್ಕ್ವೈರಿ ನಡೀತಾ ಇದೆ. ಮತ್ತು ಸಣ್ಣದರಲ್ಲಿದ ಇನ್ನೂ ಯಾರು ಆರೋಪ ಮಾಡಿಲ್ಲ ಅವ್ರಿಗೆ. ಅವ್ರ ದುಡ್ಡು ಅವ್ರಿಗೆ ವಾಪಸ್ ಆಯ್ತಪ್ಪ ಅಂದ್ರೆ ಪಾಪ ಅವ್ರು ಬೇಕಾದ ಮಾಡ್ಕೊಳ್ಳಿ. ಇಲ್ಲ ಅವ್ರು 36% ಕೊಡುವಂಗಿತ್ತಪ್ಪ ಅಂತಂದ್ರೆ ಮತ್ತು ಇನ್ನೊಂದು ಏನಪ್ಪ ಇದು ರಿಜಿಸ್ಟರ್ಡ್ ಬಾಡಿ ಅಲ್ಲ, ಎಲ್ಲೂ ರಿಜಿಸ್ಟರ್ ಆಗಿಲ್ಲ ಅನ್ನೋದು ಒಂದು ಆರೋಪಗಳಿದ್ದಾವೆ. ಒಟ್ಟಾರೆಯಾಗಿ ಈ ದುಡ್ಡು ಅವರು ಕೂಡಿಸೋದಕ್ಕೆ ಯಾರಿಂದೂ ಒಪ್ಪಿಗೆ ಅದು ಪರ್ಮಿಷನ್ ಸಿಕ್ಕಿಲ್ಲ, ತೊಗೊಂಡಿಲ್ಲ ಇವರು ಯಾವುದೇ ದೃಷ್ಟಿ ಇಟ್ಕೊಂಡು. ಆ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ನಮ್ಮ ಜಿಲ್ಲಾ ಆಡಳಿತದ್ದು ಅವ್ರನ್ನ ಇವತ್ತು ಬಂಧಿಸಿ ಎನ್ಕ್ವೈರಿ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಮತ್ತು ಎನ್ಕ್ವೈರಿಯಲ್ಲಿ ಏನು ಕೇಳಿದರೂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹೇಳ್ತಾ ಇದ್ದಾರಂತೆ. ಅದಕ್ಕಾಗಿ ಇದು CID ಇದ್ದಿದ್ದು 5 ದಿನಗಳವರೆಗೆ ತನ್ನ ಕಸ್ಟಡಿ ತೆಗೆದುಕೊಂಡ ಯಾರು ಏನು ಯಾವ ರೀತಿ ಮಾಡಿದ್ರು ಇವರು ಅನ್ನುವಂಥ ಪ್ರಶ್ನೆ ಇದ್ರ ಮೂಲ ಏನದಪ್ಪ, ಹೆಂಗೆ ಹೊರಟಿದ್ರು ಇವರು, ಎಲ್ಲೆಲ್ಲಿ ಹೂಡಿದಾರ, ಹೂಡಿಕೆ ಸರಿಯಾದ ಜಾಗದಲ್ಲಿದ್ದಾನೆ, ಅದು ಮರಳಿ ಬರುವಂಥ ಜಾಗದಲ್ಲಿದ್ದಾನೆ, ಅಥವಾ ಇವ್ರ ಕಡೆ ದುಡ್ಡು ತೊಗೊಂಡಂಥವ್ರು ಅವ್ರಿಗೂ ಗಾಯವಾಗಿ ಹೋಗುವಂಥದ್ದನ್ನು ಇವೆಲ್ಲವೂ ಈಗ ತನಿಖೆಗೆ ಒಳಪಡುವಂಥವದವ. ಈ ಎಲ್ಲ ದಿಶೆಯಲ್ಲೇ ಇವತ್ತು ಈ ಶಿವಾನಂದ ನೀಲಣ್ಣವ್ರಂಥ ಅನಧಿಕೃತ ಬಡ್ಡಿ ವ್ಯವಹಾರ ಮಾಡೋರಿಗೆ ಇದೊಂದು ಪಾಠನೂ ಆಗುವಂಥದ್ದು. ಜೊತೆಗೆ ಇನ್ನೊಂದು ನೀವು ಗಮನಿಸಬೇಕಾಗಿದೆಯಪ್ಪ ಅಂದ್ರೆ ಜನರಿಗೂ ಎಚ್ಚರಿಕೆ ಕೊಡಬೇಕಾಗಿದೆ. ಇವತ್ತು ಜನನೂ ಸಹಿತ ಎಚ್ಚರಿಕೆ ಕೊಡಬೇಕಾಗಿದೆ. ನೋಡಿರಿ, ಏನು ಹೂಡಿಲ್ಲ ಅನ್ನೋ 35,000 ಹೂಡಿದ್ದಾರೆ. ಮತ್ತು ಎಲ್ಲೂ ಅವರು ಏನು ಇವರ ಬಡ್ಡಿ ಪ್ರತಿ ವರ್ಷ ಕರೆಕ್ಟ್ ಬರ್ತಾಯಿದೆ. ಈಗಂತೂ ಈಗ ಅವ್ರ ಪ್ರಾಬ್ಲಮ್ ಇಲ್ಲ, ಎಲ್ಲೂ ಆರೋಪ ಮಾಡಿಲ್ಲ ಅವರು, ಇಲ್ಲ ಬಂದು ಮೋಸ ಮಾಡಿದಾರ ಮತ್ತೇನು ಮಾಡಿದಾರೆ ಅಂತೇಳಿ. ಆದರೆ ಇದೇ ರೀತಿ ಮುಂದುವರಿತದೆ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಈಗೇನೋ ಸಣ್ಣ ಪ್ರಮಾಣದಲ್ಲಿ ಅದ, ಇದು ದೊಡ್ಡದಾಯ್ತಪ್ಪ ಅಂದರೆ ಈಗೇನೋ ಎಲ್ಲದಕ್ಕೆ ತಾಕೆ ಮಾಡಿ ಏನೋ ಒಂದು ಲೆಕ್ಕಪತ್ರ ಹೊಂದಾಣಿಕೆ ಮಾಡೋಲ್ಲಿ ಬುದ್ಧಿವಂತಿದ್ದಾನೆ. ಓಂ ನಮಃ ಶಿವಾಯ. ಹೀಗಾಗಿ